ನಮ್ಮ ಬೆಂಗಳೂರು ಸೀರೀಸ್ 9. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ಬೋಧಿಸಲು ನಿಯುಕ್ತರಾಗಿದ್ದ ಮಹಾತ್ಮ ಗಾಂಧಿಯವರ ಮೊಮ್ಮಗ ಡಾಕ್ಟರ್ ರಾಮಚಂದ್ರ ಗಾಂಧಿ. ವಿದ್ಯಾರ್ಥಿ ಸಂಖ್ಯಾ ಸಾಮರ್ಥ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿರುವ ಭಾರತದ ಅತಿದೊಡ್ಡ ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ವಿಕ್ರು ಗೋಕಾಕ್ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಯೂ ಆಗಿದ್ದರು. 1936ರಲ್ಲಿ ಶಿವರಾಮ್ ದಂಪತಿ ಅನಾಥ ಬಾಲಕಿಯರ ಊಟ ವಸತಿ ವಿದ್ಯಾಭ್ಯಾಸಕ್ಕಾಗಿ ಮಲ್ಲೇಶ್ವರದಲ್ಲಿ ತೆರೆದ ಸಂಸ್ಥೆ ಸೇವಾ ಸದನ. ಬೆಂಗಳೂರು ಮೆಡಿಕಲ್ ಕಾಲೇಜ್ ಪ್ರಾರಂಭವಾದದ್ದು 1955ರಲ್ಲಿ. ಧನ್ವಂತರಿ ರಸ್ತೆಯಲ್ಲಿರುವ ಸುಪ್ರಸಿದ್ಧ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಹೆಸರು ಜಯಚಾಮರಾಜೇಂದ್ರ ಆಸ್ಪತ್ರೆ. ಬೆಂಗಳೂರು ವಿಶ್ವವಿದ್ಯಾಲಯ ಗಾಂಧಿ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿದ್ದವರು ಸಿ.ಜಿ. ಕೃಷ್ಣಸ್ವಾಮಿ. ಕಂಠೀರವ ಕ್ರೀಡಾಂಗಣ ಕಸ್ತೂರ್ಬಾ ರಸ್ತೆಯಲ್ಲಿದೆ. ಸ್ಕೌಟ್ ಚಳವಳಿಯ ರೂವಾರಿ ಬೇಡನ್ ಪೋವೆಲ್ 1907ರಲ್ಲಿ ಈ ಚಳುವಳಿಯನ್ನು ಪ್ರಾರಂಭಿಸಿದರು. ಭಾರತದಲ್ಲೇ ಮೊದಲ ಬಾರಿಗೆ ಇದು ಬೆಂಗಳೂರಿನಲ್ಲಿ ಆರಂಭವಾಯಿತು. ಬೆಂಗಳೂರು ವಾಸಿ ಸ್ಪಿನ್ ಮಾಂತ್ರಿಕ ಬಿ.ಎಸ್. ಚಂದ್ರಶೇಖರ್. ಯುವಜನ ಸೇವಾ ಇಲಾಖೆಯ 300 ಸೀಟುಗಳ ಮಿನಿ ರಂಗಮಂದಿರದ ಹೆಸರು ಯವನಿಕಾ. ಟಚ್ ಪ್ಲೇ ಇದು ಪ್ರಕಾಶ್ ಪಡುಕೋಣೆಯವರ ಆತ್ಮಚರಿತ್ರೆ. ರಾಹುಲ್ ದ್ರಾವಿಡ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಂದಿದೆ. ಕರ್ನಾಟಕ ರಾಜ್ಯ ಫುಟ್ಬಾಲ್ ಸಂಸ್ಥೆಯ ಮೈದಾನ ಅಶೋಕನಗರ ಬಡಾವಣೆಯಲ್ಲಿದೆ. ಬೆಂಗಳೂರಿನ ಒಂದು ವೃತ್ತಕ್ಕೆ ಖ್ಯಾತ ಕ್ರಿಕೆಟ್ ಆಟಗಾರ ಅನಿಲ್ ಕುಂಬ್ಳೆಯವರ ಹೆಸರಿಡಲಾಗಿದೆ. ಪಂಕಜ್ ಅಡ್ವಾಣಿ ಸ್ನೂಕರ್ ಕ್ರೀಡೆಗೆ ಹೆಸರುವಾಸಿ. ತನ್ನ ಪಠ್ಯಕ್ರಮದಲ್ಲಿ ಕ್ರಿಕೆಟನ್ನು ಸೇರಿಸಿಕೊಂಡಿರುವ ಭಾರತದ ಮೊದಲ ಪ್ರೌಢಶಾಲೆ ಸೇಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್. ಕರ್ನಾಟಕ ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಕಸ್ತೂರ್ಬಾ ರಸ್ತೆಯಲ್ಲಿದೆ. ಕ್ರೀಡಾ ಪ್ರತಿಭೆ ಮೋನಿಶಾ ವಿನಾಯಕ್ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ರಾಷ್ಟ್ರೀಯ ರನ್ನರ್ ಅಪ್ ಆಗಿದ್ದಾಳೆ. 2020 ವಿಶ್ವಕಪ್ಗೆ ಆಯ್ಕೆಯಾಗಿರುವ ಮೊದಲ ಕನ್ನಡಿಗ ವಿನಯ್ ಕುಮಾರ್ ತಮ್ಮ ಮೊಟ್ಟಮೊದಲ 2020 ಪಂದ್ಯ ಕೇರಳ ವಿರುದ್ಧ ಆಡಿದರು. ದ ಬೆಂಗಳೂರು ಬ್ಲೂಸ್ ಎಂಬುದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದ್ದು. ಬೆಂಗಳೂರಿನ ಕ್ರೀಡಾ ಕ್ಷೇತ್ರಕ್ಕೆ ಅನುಪಮ ಕೊಡುಗೆ ನೀಡಿರುವ ನೆಟ್ ಕಲ್ಲಪ್ಪ ಹೆಸರಿನಲ್ಲಿ ಬಸವನಗುಡಿಯಲ್ಲಿ ಒಂದು ಸರ್ಕಲ್ ಇದೆ. ಕೆ. ತಾರಾಪುರೆ ಬೆಂಗಳೂರಿನ ಕ್ರಿಕೆಟ್ ಕ್ಷೇತ್ರದಲ್ಲಿ ಖ್ಯಾತರು. ಹೊಂಬೇಗೌಡ ನಗರದಲ್ಲಿರುವ ರಾಜ್ಯ ಮಟ್ಟದ ಕ್ರೀಡಾ ಸಂಸ್ಥೆ ಖೋ ಖೋ ಕ್ರೀಡೆಗೆ ಸಂಬಂಧಿಸಿದೆ.